ಸರ್ವೆ ಮಾಡೋಕ್ಕೂ ಅವಕಾಶ ಇದೆ ಸರ್. ಆಮೇಲೆ ಇದನ್ನ ಸರ್ವೆ ಆ್ಯಪಲ್ಲಿ ಅದು ತಪ್ಪಾಗಿದ್ರೆ ಅವರು ತಿಂತಾರೆ ಸರ್. ಹಾಗಾಗಿ ನಾವು ಅದನ್ನ ನಾವು ಮಾಡ್ತೀವಿ, ಏನೇನು ಮಾಡ್ತಾರೆ ಇವರು ಸುಪ್ರೀಂ ಮಾಡ್ತೀವಿ ಸರ್. ಆಮೇಲೆ ಕರೆಕ್ಷನ್ ಈ ಥರದ್ದು ಏನು ವ್ಯತ್ಯಾಸ ಆಗ್ತವ ನಾವು ತರಬೇತಿ ಕಳೆದ 5 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ತರಬೇತಿ ಕೂಡ ರೆಕ್ಟಿಫೈ ಮಾಡ್ತಾ ಇದ್ದೀವಿ ಸರ್. ಅಲ್ಲ ನೀನೇನು ಮಾಡ್ತೀರಾ? ಆಯ್ತು, ಅದೆಲ್ಲ ಸರ್ವಿಸ್ ಮಾಡ್ತಾರೆ. ಏನು ಮಾಡಿದ್ದೀಯಾ ಸರ್? ನಾವು ಕ್ಲಿಯರ್ಗೆ ಹೇಳಪ್ಪ. ಮರುಪರಿಶೀಲನೆ ಎಷ್ಟು ಮಾಡಿಸಿದ್ವಿ, ಎಷ್ಟು ಮಂದಿ ರಿಟರ್ನ್ ಕಳಿಸಿದ್ವಿ, ಎಷ್ಟು ಸೆಟ್ರೈಟ್ ಮಾಡಿದ್ದು ಒಂದು ಸ್ವಲ್ಪ ಬೆಳೆ ವ್ಯತ್ಯಾಸ ಪರ್ಟಿಕ್ಯುಲರ್ ಕೇಳ್ತಾ ಇದೆ. ಅದು ಸೆಟ್ರೈಟ್ ಮಾಡೋದು ಏನು ತೊಗೊಂಡಿದ್ದೀವಿ ಅದನ್ನೊಂದು ಸ್ವಲ್ಪ ಹೇಳು. ನಿನ್ನ ಕಡೆ ಏನಿದ್ರೆ ನಾನು ಕೊಡು. ಲೆಕ್ಕಾಚಾರ ಪ್ರಕಾರ ಎಲ್ಲವೂ ಸರಿ ಇದೆ. ಇದರ ಆಗಲ್ಲ ಬಿಆರ್ಗೆ ಮತ್ತು ನಮ್ಮ ಕೃಷಿ ಅಧಿಕಾರಿಗಳಿಗೆ 90% ಇಲ್ಲಿ ಅಂದಾಜು ಏನು ಸಂತೆ ವ್ಯಾಪಾರ ನಡೆದಿದೆ. ಪರ್ಟಿಕ್ಯುಲರ್ ಹೇಳಬೇಕಲ್ಲ ನೀನು, ಇಂಥ ಬೀಜ ಕರೆಕ್ಟ್ ಆಗಿದ್ದಾವೆ, ಎಷ್ಟಾಗಿಲ್ಲ, ಡೀಟೇಲ್ ಹೇಳಬೇಕಲ್ಲ. ಅಲ್ಲೇ ನಿನ್ಗೆ ಸಂತೆ ವ್ಯಾಪಾರ ಎಮ್ಮೆ ವ್ಯಾಪಾರ ಕೊಟ್ಕೊಂಡಿದ್ದೀನಿ. ಮೀಟಿಂಗ್ 6 ತಿಂಗಳು 15 ತಿಂಗಳು ಮಾಹಿತಿ ಇಲ್ಲ, ಇಲ್ಲೇ ಇರ್ತೀನಿ ಹೊರಗಾತ್ರಿ ಯಾರು ರೆಡಿ ಆಗಿಲ್ಲ ಅವ್ರಿಗೆ ಅವ್ರು ಇಲ್ಲೇ ಹಣೆ ಬೇಡ. ವಾರ್ಡ್ ಫುಲ್ ನಡಿ ಹೊರಗಡೆ ರೆಡಿ ಹಾಕೊಂಡು ಬಾ. ನಡಿ ಕೀಟನಾಶಕಗಳನ್ನು ಅದ್ರ ಜೊತೆಯಲ್ಲಿ